45ರಿಂದ 100 ವರ್ಷ ವಯಸ್ಸಿನ ಹಿರಿಯರಿಗೆ ಆರೋಗ್ಯದ ಗುಟ್ಟುಗಳು. ಮನೆಯಲ್ಲಿರುವ ಎಲ್ಲ ಹಿರಿಯರು ದಯವಿಟ್ಟು ಇವುಗಳನ್ನು ಅನುಸರಿಸಿ. ಎಣ್ಣೆಯುಕ್ತ ಆಹಾರವನ್ನು ಅಂದರೆ ಆಯಿಲಿ ಫುಡ್ ಕಡಿಮೆ ಸೇವಿಸಿ. ಹಗಲಿನಲ್ಲಿ ಹೆಚ್ಚು ನೀರು ಕುಡಿಯಿರಿ, ಆದರೆ ರಾತ್ರಿ ಕಡಿಮೆ ನೀರು ಕುಡಿಯಿರಿ. ತಣ್ಣೀರಿನಿಂದ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಮಲಗುವ ಅರ್ಧ ಗಂಟೆ ಮೊದಲು ನಿಮ್ಮ ಔಷಧಿಗಳನ್ನು ತೆಗೆದುಕೊಳ್ಳಿ. ಔಷಧಿಗಳನ್ನು ತೆಗೆದುಕೊಂಡ ನಂತರ ತಕ್ಷಣ ಮಲಗಬೇಡಿ. ಚಹಾ ಕುಡಿಯುವ ಅಭ್ಯಾಸ ಕಡಿಮೆ ಮಾಡಿ, ಬದಲಿಗೆ ಬಾದಾಮಿ ಹಾಲು ಕುಡಿಯಿರಿ ಅಥವಾ ಫ್ರೂಟ್ ಜ್ಯೂಸ್ ಕೂಡ ಉತ್ತಮ. ರಾತ್ರಿ 10 ಗಂಟೆಯಿಂದ ಹಿಡಿದು ಬೆಳಗ್ಗೆ 6 ಗಂಟೆಯವರೆಗೆ ಮಲಗಲು ಇದು ಉತ್ತಮ ಸಮಯ. ಸಂಜೆ 5 ಅಥವಾ 6ರ ನಂತರ ಸ್ವಲ್ಪ ಆಹಾರ ಅಥವಾ ಏನನ್ನಾದರೂ ಲೈಟ್ ಆಗಿ ತಿನ್ನಿ. ದಿನದಲ್ಲಿ 2 ಕಪ್ ಚಹಾಗಿಂತ ಹೆಚ್ಚು ಕುಡಿಯಬೇಡಿ. ಸಂಪೂರ್ಣವಾಗಿ ಕೂಡ ನಿಲ್ಲಿಸಬಹುದು. ಹೀಗೆ ಮಾಡಿದರೆ ನೀವು ನಿಮ್ಮ ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ತಡೆಯಬಹುದು. ನೀವು ಮುಂದೆ ವಯಸ್ಸಾದಂತೆ ಅತಿ ತಣ್ಣನೆಯ ನೀರನ್ನು ಕುಡಿಯುವುದನ್ನು ನಿಲ್ಲಿಸಿ, ಆದರೆ ಉಗುರು ಬೆಚ್ಚನೆಯ ನೀರನ್ನು ಮಾತ್ರ ಕುಡಿಯಿರಿ. ಸ್ನಾನ ಮಾಡುವಾಗ ಕೂಡ ಉಗುರು ಬೆಚ್ಚಗಿನ ನೀರಿನಿಂದಲೇ ಸ್ನಾನ ಮಾಡಿ. ದಿನಕ್ಕೆ ಕನಿಷ್ಠ 8 ಗಂಟೆಗಳ ಕಾಲ ಮಲಗಲು ಪ್ರಯತ್ನಿಸಿ. ಒತ್ತಡವನ್ನು ನಿವಾರಿಸಲು ಮಧ್ಯಾಹ್ನ 1 ಮತ್ತು 3 ಗಂಟೆಯ ನಡುವೆ 1.5 ಗಂಟೆಗಳ ಕಾಲ ನಿದ್ರೆ ಮಾಡಿ. ಒಮ್ಮೆ ನಿಮ್ಮ ಫೋನ್ ಬ್ಯಾಟರಿಯು ಕೇವಲ 1 ಚಾರ್ಜ್ನೊಂದಿಗೆ ಉಳಿದಿದ್ದರೆ ಯಾರಿಗೂ ಕಾಲ್ ಮಾಡಬೇಡಿ, ಏಕೆಂದರೆ ಅದು ಅಪಾಯಕಾರಿ. ರೇಡಿಯೇಷನ್ ಫುಲ್ ಚಾರ್ಜ್ ಮಾಡಿದ ಬ್ಯಾಟರಿಗಳಿಗಿಂತ ಕಡಿಮೆ ಚಾರ್ಜ್ ಇರುವ ಫೋನ್ಗಳಿಗೆ ಹೆಚ್ಚು ಹಾನಿ ಮಾಡುತ್ತವೆ. ಮೊಬೈಲ್ನಲ್ಲಿ ಮಾತನಾಡುವಾಗ ನಿಮ್ಮ ಎಡ ಕಿವಿಯನ್ನು ಬಳಸಿ. ಬಲ ಕಿವಿ ನೇರವಾಗಿ ನಿಮ್ಮ ಮೆದುಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ. ನೀವು ಲೌಡ್ ಸ್ಪೀಕರ್ನಲ್ಲಿ ಇಟ್ಟುಕೊಂಡು ಕೂಡ ಮಾತನಾಡಬಹುದು. ಒಬ್ಬ ವ್ಯಕ್ತಿಯ ದೀರ್ಘಕಾಲದ ಒತ್ತಡದಿಂದ ಬಳಲುತ್ತಿದ್ದರೆ ಒತ್ತಡದ ಹಾರ್ಮೋನ್ ಉತ್ಪಾದನೆಯು ದೇಹದಿಂದ ಹೆಚ್ಚಾಗುತ್ತದೆ. ಇದು ದೇಹದಲ್ಲಿನ ವಿವಿಧ ಕಾರ್ಯಗಳನ್ನು ಅಡ್ಡಿಪಡಿಸುತ್ತದೆ. ಹಿರಿಯ ನಾಗರಿಕರು ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡುವುದು, ಸಾಕಷ್ಟು ನಿದ್ರೆ ಮಾಡುವುದು, ವಿಶ್ರಾಂತಿ ವಿಧಾನಗಳನ್ನು ಅಭ್ಯಾಸ ಮಾಡುವುದು ಬಹಳ ಮುಖ್ಯ. ತೆಂಗಿನ ನೀರು, ಮಜ್ಜಿಗೆ ಮತ್ತು ಗಿಡಮೂಲಿಕೆ ಚಹಾಗಳಂತಹ ಇತರ ಜಲಸಂಚಯನ ಆಯ್ಕೆಗಳನ್ನು ಸೇರಿಸಿ. ಈ ವಯಸ್ಸಿನವರು ಅತಿಯಾದ ಕೆಫಿನ್ ಮತ್ತು ಸಕ್ಕರೆ ಪಾನೀಯಗಳನ್ನು ತಪ್ಪಿಸಬೇಕು, ಏಕೆಂದರೆ ಅವು ಡಯಾಬಿಟಿಸ್ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಧಿಕ ಉಪ್ಪು ಮತ್ತು ಸಕ್ಕರೆಯ ಸೇವನೆಯು ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಂಸ್ಕರಿಸಿದ ಸಕ್ಕರೆಯ ಬದಲಿಗೆ ಬೆಲ್ಲ ಅಥವಾ ಜೇನುತುಪ್ಪದಂತಹ ನೈಸರ್ಗಿಕ ಸಿಹಿಕಾರಕಗಳನ್ನು ಆರಿಸಿಕೊಳ್ಳಿ. ಜೀರ್ಣಕಾರಿ ಆರೋಗ್ಯಕ್ಕಾಗಿ ಫೈಬರ್ ಭರಿತ ಆಹಾರಗಳು ಸೇವಿಸಿ. ಅಕ್ಕಿ, ಓಟ್ಸ್, ಜೋಳ ಧಾನ್ಯಗಳನ್ನು ಸೇರಿಸಿ. ಸೇಬು, ಬಾಳೆಹಣ್ಣುಗಳು ಮತ್ತು ಪಪ್ಪಾಯಗಳಂತಹ ಹಣ್ಣುಗಳು, ಕ್ಯಾರೆಟ್ ಮತ್ತು ಬೀನ್ಸ್ನಂತಹ ತರಕಾರಿಗಳೊಂದಿಗೆ ದೇಹದಲ್ಲಿನ ಫೈಬರ್ ಹೆಚ್ಚಿಸಿ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.